ಕಾಯ್ದೆ ಉದ್ದೇಶಿತ ವಿದ್ಯುತ್ ಕಾಯ್ದೆ ಉದ್ದೇಶಿತ ವಿದ್ಯುತ್ ಕಾಯ್ದೆ ಕಾರ್ಮಿಕರ ವಿರೋಧ ನೀತಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಬೆಸ್ಕಾಂ ಕಚೇರಿಯ ಮುಂದೆ ಬೆಸ್ಕಾಂ ಖಾಸಗೀಕರಣವನ್ನು ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ ಅಧಿಕಾರಿಗಳು ಈ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆಯನ್ನ ಮಾಡಲಾಗುವುದು. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕಾರ್ಮಿಕ ವಿರೋಧ ನೀತಿಗೆ ಕಾರ್ಮಿಕ ವಿರೋಧ ನೀತಿಗೆ. ಈ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಯಾದ ಗವಿರಂಗಪ್ಪ, ನಾಗರಾಜು, ಇರ್ಫಾನ್ ಇನ್ನೂ ಅನೇಕ ಮಂದಿ ನೌಕರರು ಹಾಜರಿದ್ದು ಪ್ರತಿಭಟನೆಗೆ ಸಹಕಾರ ನೀಡಿದರು. ಕೇಂದ್ರ ಸರ್ಕಾರ ಈ ವಿರೋಧಿ ನೀತಿ ಈ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ಖಂಡಿತವಾಗೂ ಕೈಬಿಟ್ಟು ನೌಕರರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ನೌಕರ ವರ್ಗದವರ ಅಭಿಪ್ರಾಯ. ನಂತರ ಈ ಖಾಸಗೀಕರಣ ಮಾಡಿದ್ರೆ ಇವರು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಖಾಸಗಿ ಕಂಪನಿಗೆ ಕೊಡ್ತಾರೆ. ಅವರು ಕರ್ನಾಟಕದವರು ಆಗಿರ್ಬೋದು, ಇಲ್ಲೋ ಬಿಹಾರದವರು ಆಗಿರ್ಬೋದು, ಅಲ್ಲಿಂದ ಬಂದಂಥ ಖಾಸಗಿ ಏನು ಸಂಸ್ಥೆ ಇರುತ್ತೆ ಸ್ಥಳೀಯವಾಗಿ ನೌಕರ ವರ್ಗದವ್ರನ್ನ ಯಾರನ್ನೂ ತಗೊಳ್ಳೋದಿಲ್ಲ. ಅವರು ಈ ಒಂದು ನೌಕರರಿಗೆ ಇದು ತುಂಬ ಕಡಿಮೆ ಕೆಲಸಕ್ಕೆ ಇದು ಮಾಡಿ ಹೆಚ್ಚಿನ ಲಾಭ ಗಳಿಸೋದ್ರಲ್ಲಿ ಮುಂದಾಗ್ತಾನೆ ಹೊರತು ಯಾವುದೇ ಥರದ ರೈತರಿಗೆ ಅನುಕೂಲ ಆಗಲಿ, ಎಂಪ್ಲಾಯ್ಗಳಿಗೆ ಅನುಕೂಲ ಆಗಲಿ ಆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯ ಇರಲ್ಲ ಅವನು. ಆದ್ದರಿಂದ ಈ ಥರ ಕಾಯ್ದೆಗಳು ಈಗ ರೈತರಿಗಾಗಲಿ ಮತ್ತು ಎಂಪ್ಲಾಯ್ಗಳಿಗಾಗಿ ತುಂಬ ಮಾರಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಮುಂದೆ ತರಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದೊಂದು ಮುಷ್ಕರವನ್ನು ಮಾಡ್ಕೊಂಡಿದ್ವಿ. ಸಂಪೂರ್ಣ ಭಾರತದಲ್ಲಿ ಏನು ಪವರ್ ಸೆಕ್ಟರ್ನ ಸಂಘ ಸಂಸ್ಥೆಗಳಿದ್ದಾವೆ ಅವೆಲ್ಲವೂ ಕೂಡ ಇವತ್ತು ಒಂದು ಸಾಂಕೇತಿಕವಾಗಿ ನಾವೊಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾಯ್ದೆ ಏನಪ್ಪ ಅಂತಂದರೆ ಇದನ್ನು ಖಾಸಗೀಕರಣ, ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬೇಕು ಅಂತ ಇವರು ಹೊರಟಿದ್ದಾರೆ ಕೇಂದ್ರ ಸರ್ಕಾರದವರು. ಇದರಿಂದ ಏನಾಗುತ್ತೆ ಅಂದರೆ ಎಷ್ಟು ದಿವಸ ಇರುತ್ತೆ ಅಂತ ಈಗ ಇದು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದೀವಿ ಸರ್. ಮುಂದೆ ಇದೇನಾದ್ರು ತಿದ್ದುಪಡಿ ಆಯಿತು ಅಂದರೆ ಮತ್ತೆ ತಿರ್ಗಾ ನಾವು ಉಗ್ರವಾದ ಇದಕ್ಕೆ ಹೋರಾಟಕ್ಕೆ ರೆಡಿ ಆಗ್ತೀವಿ. ಅಂದರೆ ಈಗ ನೀವು ಹೇಳ್ತಾ ಇರೋದು ಈ ಥರ ಕಾಯ್ದೆ ತಂದರೆ ರೈತರಿಗೂ ಸಮಸ್ಯೆ, ಗ್ರಾಹಕರಿಗೂ ಸಮಸ್ಯೆ, ನಿಮಗೂ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ. ಮತ್ತು ಗ್ರಾಹಕರಿಗೆ ಸಮಸ್ಯೆ ಸರ್. ನಿಮಗೇನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀರಾ? ನಮಗೆ ಸಮಸ್ಯೆ ಇಲ್ಲ ಸರ್. ನಮಗೆ ಎಲ್ಲಿ